ಎಲ್ಲರಿಗೂ ನಮಸ್ಕಾರ. ಏನು ಮೊಟ್ಟ ಮೊದಲನೇದಾಗಿ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಿವರಾತ್ರಿ ದಿವಸ ಇವತ್ತು ನಮಗೆ ನಮ್ಮ ಹೆಬ್ನಿ ಗ್ರಾಮಸ್ಥರು ಅದ್ದೂರಿ ಸ್ವಾಗತ ಕೋರಿ ಆ ದೇವರ ಮೊಗಲೀಶ್ವರ ಸ್ವಾಮಿ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಹೆಬ್ನಿ ಈ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಎಲ್ಲ ಹೆಬ್ನಿ ಗ್ರಾಮಸ್ಥರು ಕೂಡ ನನಗೆ ಸೇವೆ ಮಾಡಲು, ಈ ಅಲ್ಲಿಲು ಸೇವೆಯನ್ನು ಮಾಡಲು ತಾವೆಲ್ಲರೂ ಕೂಡ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮತ್ತು ನಾನು ಪ್ರತಿ ವರ್ಷ ಕಾರ್ತಿಕ್ ಸೋಮವಾರದಲ್ಲಿ ಒಂದು ಸೋಮವಾರ ಆದರೂ ಅಭಿಷೇಕಕ್ಕೆ ಕೊಡ್ತೀನಿ, ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇರ್ತೀನಿ. ನಮ್ಮ ಸೀನನ್ನ ಹೇಳ್ದಂಗೆ ಹಳೆ ದೇವಸ್ಥಾನ ಶಕ್ತಿ ತುಂಬ ಇದೆ, ಅದಕ್ಕೆ ನಿದರ್ಶನ ನಾನೇ. ನಮ್ಮ ಹನ್ನೊಂದು ಈ 5 ವರ್ಷ ಅಲ್ಲ, ಅದು ಹಿಂದಿನ 5 ವರ್ಷದ ಅವಧಿ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ಬಂತು. ನಾನು ಯೋಚನೆ ಮಾಡಿದೆ ಏನಪ್ಪ ಮಾಡೋದು ಅಂತ. ತುಂಬ ತರಲೆಗಳು ನಡೀತಾ ಇತ್ತು, ರಾಜಕೀಯ ಅಂದಮೇಲೆ ಸಿಕ್ಕಾಪಟ್ಟೆ ನಡೀತಾ ಇರ್ತದೆ. ನಾನು ಬಂದು ಮೊಗಲೀಶ್ವರ ಸ್ವಾಮಿಯಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಂಡೆ, ನಮ್ಮನ್ನ ಮೊಟ್ಟ ಮೊದಲನೇ ಬಾರಿಗೆ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆಯಲ್ಲಿ ನಿಂತಿದ್ದಾರೆ, ಸ್ವಾಮಿ ನಿನ್ನ ಆಶೀರ್ವಾದ ನಮ್ಗೆ ಬೇಕು, ನಮ್ಗೆ ಗೆಲ್ಲೇಬೇಕು ಅಂತ. ನಮ್ಮನ್ನ ಅದೇ ಸಲುವಾಗಿ ಗೆದ್ದು 5 ವರ್ಷ ಹೆಬ್ನಿ ಪಂಚಾಯಿತಿಗೆ ಅಧ್ಯಕ್ಷರಾಗಿದ್ದರು. ಇದೊಂದು ನಿದರ್ಶನ. ಮತ್ತು ನಮ್ಮ ತಾಯಿ ಕೂಡ ಈ VSSN ಅಲ್ಲಿ ನಿಂತಿದ್ರು. ಅವಾಗೂ ಕೂಡ ನಾನು ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ, ಅವಾಗೂ ಕೂಡ ದೇವ್ರ ಫಲ ನನಗೆ ಕೊಟ್ಟಿದೆ. ಮುಂದಿನ ದಿನಗಳಲ್ಲೂ ಕೂಡ ನನ್ನ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ, ಆ ಮೊಗಲೀಶ್ವರ ಸ್ವಾಮಿ ಆಶೀರ್ವಾದ ಇರಬೇಕು ಅಂತ ಹೇಳ್ತಾ, ಇದೇ ಹೆಬ್ನಿ ದೇವಸ್ಥಾನಕ್ಕೆ ಮುಂದಿನ ದಿನಗಳಲ್ಲಿ, ಇದು ಹಳೆ ಕಟ್ಟಡ ಆಗಿದೆ, ನೀವೇನಾದರೂ ಎಲ್ಲರೂ ಮನಸ್ಸು ಮಾಡಿ ಈ ಕಟ್ಟಡವನ್ನು ನೂತನವಾಗಿ ಕಟ್ಟಡ ಮಾಡೋಕ್ಕೆ, ಇಲ್ಲ ಬೇರೆ ಏನಾದರೂ ಮಾಡೋಕ್ಕೆ ಕೂಡ ನೀವೆಲ್ಲರೂ ಊರವರು ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ, ಹಳೆ ಕಟ್ಟಡನೇ ಗೋಪುರನ ಏನೇ ದೇವಸ್ಥಾನದ ಏನೇ ಕಾರ್ಯ ಆಗಲಿ ನಿಮ್ಮ ಹೆಬ್ನಿಯವ್ರ ಜೊತೆ ನಾನು ಸದಾ ಇರ್ತೀನಿ ಅಂತ ಹೇಳ್ತಾ, ಏನು ನನ್ನ ಜೊತೆ ಇವತ್ತು ಶ್ರೀನಿವಾಸ ರೆಡ್ಡಿ ಸರು, ನಾನು ಮುಲ್ಬಾಗ್ಲಿಗೆ ಬಂದೆ, ಬಾಲಾಜಿ ಭವನಲ್ಲಿ ಸಿಕ್ಕಿದ್ರು, ಎಲ್ಲಿ ಹೊರಟ್ರಿ ಅಂದರು. ಈ ಥರ ಹೆಬ್ನಿಯಲ್ಲಿ ಭಾಳ ಅದ್ಭುತವಾಗಿ 3 ದಿವಸದಿಂದ ಭಾಳ ವಿಶೇಷವಾಗಿ ಪೂಜಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಈ ಶಿವರಾತ್ರಿ ಹಬ್ಬದ ಪ್ರಯುಕ್ತ. ಅದಕ್ಕಾಗಿ ಅವರೆಲ್ಲರೂ ಕೂಡ 2 ದಿವಸದಿಂದ ಕಾಲ್ ಮಾಡಿ ನೀವು ಬಂದು ಆ ದೇವರ ಆಶೀರ್ವಾದ ಪಡಿಬೇಕು ಅಂತ ಹೇಳ್ತಾ ಇದ್ದಾರಣ್ಣ ಅಂತಂದೆ. ತಕ್ಷಣ ನಾನು ಕೂಡ ಬರ್ತೀನಿ, ಒಳ್ಳೆ ಕಾರ್ಯಕ್ರಮಕ್ಕೆ ಕರೀತಾ ಇದ್ದೀರಿ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದರು. ನಾನು ನಮ್ಮ ಶ್ರೀನಿವಾಸ ರೆಡ್ಡಿ ಅನ್ನೋರು ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅದೇ ಥರ ನಮ್ಮ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರಾಗಿರ್ತಕ್ಕಂಥ ಸೀನನ್ನವರು, ನಮ್ಮ ಮುಷ್ಟೂರು ಪಂಚಾಯಿತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ವರ್ಧನ್ ಅವರು, ಇದೇ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಘವ್ ಅವರು, ನಮ್ಮ ಈ ದೇವಸ್ಥಾನದ ಟ್ರಸ್ಟು ನನ್ನ ಸ್ನೇಹಿತರು, ನನ್ನ ಕ್ಲಾಸ್ಮೇಟು ಆದಂಥ ನಮ್ಮ ಮೊಗಲ್ರೆಡ್ಡಿ ಸೀನಾ ಅವರು, ಮುನ್ರಾಜ್ ಅವರು, ಶಿವ ಅವರು, ಮುರಳಿಯನ್ನವರು, ವೆಂಕಟೇಶ್ ಅವರು, ಹೇಳ್ತಾ ಬಂದರೆ ನಮ್ಮ ನಟರಾಜನ್ನವರು ಹಿರಿಯರು. ನಟರಾಜನ್ನವರು ಹಾಲ್ ಡೈರಿಯಲ್ಲಿದ್ದರು. ನಾನು ಒಂದು 800 ಗ್ರಾಮ್ 1 ಲೀಟ್ರ್ ಹಾಲು ಕೂಡ 1.5-2 ಕಿಲೋಮೀಟರ್ ದೂರದಿಂದ ಬಂದು ಹೆಬ್ನಿಯಲ್ಲಿ ಹೋಗಿದ್ದ ದಿವಸಗಳು ಕೂಡ ನನಗೆ ಹೆಬ್ನಿಯಲ್ಲಿ ಭಾರಿ ನೆನಪು ಬರ್ತದೆ. ನನ್ನ ಲೈಫು ಅರ್ಧ ಹೆಬ್ನಿಯಲ್ಲೇ ಕಲ್ತಿರೋದು. ಯಾಕೆಂತಂದರೆ 4ನೇ ಕ್ಲಾಸಿಂದ ಹಿಡಿದು 10ನೇ ತರಗತಿವರೆಗೂ ಕೂಡ ನಾವೆಲ್ಲರ ಜೊತೆನೂ ಕೂಡ ಇಲ್ಲಿರೋ ಎಲ್ಲ ಮುಖಗಳು ನನಗೆ ಪರಿಚಯ ಇರೋದೆ. ಅದಕ್ಕಾಗಿ ನಾನು ಸದಾ ಹೆಬ್ನಿಯವರಿಗೆ ಚಿರ ಋಣಿ ಇರ್ತೀನಿ. ಮುಂದಿನ ದಿನಗಳಲ್ಲಿ ಕೂಡ ಯಾವುದೇ ನಿಮ್ಮ ಸಹಾಯಕ್ಕೆ ಕೂಡ ನಾನು ಮುಂದೆ ಇರ್ತೀನಿ ಅಂತ ಹೇಳ್ತಾ, ಯಾರ್ದಾದ್ರೂ ಹೆಸರು ಬಿಟ್ಟಿದ್ರೆ ಕ್ಷಮಿಸ್ಬಿಡಿ. ನಿಮ್ಗೆಲ್ಲರಿಗೂ ಒಂದು ಸುತ್ತ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.